ಟೇಸ್ಟ್ ಡೈಲಿ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ ತೀವ್ರವಾಗಿ ಮುಂದುವರಿತಾ ಇದೆ. 5ನೇ ದಿನವೂ ಇಂಡಿಗೋ ವಿಮಾನಗಳು ಹಾರಾಟವನ್ನು ನಡೆಸಲೇ ಇಲ್ಲ. ಹೀಗಾಗಿ ಸಂಕಷ್ಟ ಮತ್ತೆ ಮುಂದುವರಿತಾ ಇದೆ. ಗೊಂದಲ ತೀವ್ರವಾಗಿ ಮತ್ತೆ ಮುಂದುವರಿತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಗೋಳಾಟ ನೋಡೋದಕ್ಕಾಗ್ತಾ ಇಲ್ಲ. KIABಯಿಂದ ಇವತ್ತು ತೆರಳಬೇಕಾಗಿತ್ತು 37 ವಿಮಾನಗಳನ್ನು ರದ್ದುಪಡಿಸಲಾಗಿದೆ. ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬರ್ತಾ ಇದೆ. ಅಂದರೆ ಈವರೆಗೆ ಇದ್ದಂತಹ ಏನು ಗೊಂದಲಗಳಿತ್ತು ಸ್ವಲ್ಪ ಬಗೆಹರಿದು ಹಾರಾಟದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಸ್ವಲ್ಪ ಅದರಲ್ಲಿ ಚೇತರಿಕೆ ಮಾತ್ರ ಕಂಡು ಬರ್ತಾ ಇದೆ. ಆದರೆ ಮಧ್ಯಾಹ್ನದ ವೇಳೆಗೆ 11 ವಿಮಾನಗಳ ಹಾರಾಟ ಆಗಬೇಕಾಗಿತ್ತು. ಕೇವಲ 11 ವಿಮಾನಗಳು ಮಾತ್ರ ಹಾರಾಟವನ್ನು ಮಾಡಿದ್ದಾವೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ 11 ವಿಮಾನಗಳು ಮಾತ್ರ ಹಾರಾಟವನ್ನು ನಡೆಸಿದ್ದಾವೆ. ಇನ್ನು ವಿಮಾನಗಳ ಹಾರಾಟ ಪುನಾರಂಭ ಆಗಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಮುಗಿಬಿದ್ದು ಬಂದಿದ್ದಾರೆ. ಕ್ಯೂನಲ್ಲಿ ನಿಂತು ಏರ್ಪೋರ್ಟ್ ಒಳಗೆ ಹೋಗೋದಕ್ಕೆ ಜನ ಮುಗಿಬಿದ್ರು. ಈ ಗೊಂದಲ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಜನರನ್ನ ತೀವ್ರವಾಗಿ ಕಾಡ್ತಾ ಇದೆ. ಈ ನಡುವೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗಿತ್ತು, ಈ ಗೊಂದಲವನ್ನು ಪರಿಹರಿಸಬೇಕಾಗಿತ್ತು. ಆದರೆ ಗೊಂದಲ ಮತ್ತೆ ಮುಂದುವರಿತಾ ಇದೆ. 5ನೇ ದಿನವೂ ಕೂಡ ಪ್ರಯಾಣಿಕರ ಪರದಾಟ ಕಾಣೋದಕ್ಕೆ ಸಿಕ್ತು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಅಪಾರ ಪ್ರಮಾಣದಲ್ಲಿ ಪ್ರಯಾಣಿಕರು ಇವತ್ತು ಪ್ರಯಾಣ ಮಾಡೋದಕ್ಕೆ ಅಂತ ಮುಗಿಬಿದ್ದು ಬಂದರು. ಮತ್ತೊಂದೆಡೆ ಈ ಹಿಂದೆ ಇದ್ದಂತಹ ಗೊಂದಲ ಈಗ ಮತ್ತೆ ಮುಂದುವರಿತಾ ಇದೆ. ಕೇವಲ 11 ವಿಮಾನಗಳು ಮಾತ್ರ ಹಾರಾಟವನ್ನು ನಡೆಸಿದ್ವು. ಇದರ ಜೊತೆಗೆ ಟಿಕೆಟ್ಗಳ ದರ ಏನಿದೆ ಅದರಲ್ಲೂ ಕೂಡ 3-4 ಪಟ್ಟು ಹೆಚ್ಚಳ ಕಂಡು ಬರ್ತಾ ಇದೆ. ಇದು ಸಹಜವಾಗಿ ಪ್ರಯಾಣಿಕರ ಮೇಲೆ ತೀವ್ರವಾಗಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಗೊಂದಲ ಕೂಡ ತೀವ್ರವಾಗಿ ಕ್ರಿಯೇಟ್ ಆಗ್ತಾ ಇದೆ. ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ, ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಇನ್ನು ಪ್ರಯಾಣಿಕರ ಪರದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರೆ ಏರ್ಲೈನ್ಸ್ಗಳು ಇದನ್ನು ಬಂಡವಾಳ ಮಾಡ್ಕೊಳ್ತಾ ಇದ್ದಾವೆ. ವಿಮಾನದ ಟಿಕೆಟ್ ದರ ನೋಡಿ ಪ್ರಯಾಣಿಕರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಫ್ಲೈಟ್ ಟಿಕೆಟ್ ದರ 3 ಪಟ್ಟು ಹೆಚ್ಚಳಾಗಿದೆ. 20,000ದಿಂದ 75,000ಕ್ಕೆ ದಿಢೀರನೆ ಏರಿಕೆಯಾಗಿದೆ. ಬೆಂಗಳೂರಿಂದ ಮುಂಬೈಗೆ ಟಿಕೆಟ್ ದರ 75,000 ರೂಪಾಯಿ. ಇದನ್ನು ಕೇಳಿದ್ರೆ ಏರ್ಪೋರ್ಟ್ನಲ್ಲೇ ಮೂರ್ಛೆ ಬಂದು ಬೀಳಬೇಕು, ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬೆನ್ನಲ್ಲೇ ವಿಮಾನಯಾನ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಬೇಕಾಬಿಟ್ಟಿ ಟಿಕೆಟ್ ದರ ಹೆಚ್ಚಳ ಮಾಡದಂತೆ ಆದೇಶ ಕೊಟ್ಟಿದೆ ಕೇಂದ್ರ ಸರ್ಕಾರ. ಈ ಹಿಂದೆ ಇರುವಂತಹ ಟಿಕೆಟ್ ದರ ಏನಿದೆ ಅದನ್ನೇ ಮುಂದುವರಿಸಬೇಕು. ಬೇಕಾಬಿಟ್ಟಿಯಾಗಿ ಟಿಕೆಟ್ ದರ ಹೆಚ್ಚಳ ಮಾಡಬಾರ್ದು. ತಮಗೆ ಬೇಕಾಗಿರುವ ರೀತಿಯಲ್ಲಿ ಟಿಕೆಟ್ ದರ ಹೆಚ್ಚಳ ಮಾಡಬಾರ್ದು ಅಂತ ಇಂಡಿಗೋ ಸಮಸ್ಯೆ ಎದುರಿಗೆ ಬರ್ತಾ ಇದ್ದಂತೆ ಇದನ್ನು ಬೇರೆ ವಿಮಾನಯಾನ ಸಂಸ್ಥೆಗಳೇನಿದ್ದಾವೆ ಅದು ಬಂಡವಾಳವಾಗಿ ಮಾಡ್ಕೊಳ್ತಾ ಇದ್ದಾವೆ. ಹೀಗಾಗಿ ಕೇಂದ್ರ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಟಿ ಬೀಸುವಂತಹ ಕೆಲಸಕ್ಕೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಬಾರ್ದು. ಈ ಹಿಂದೆ ಇದ್ದಂತಹ ಸಾಮಾನ್ಯ ದರ ಏನಿತ್ತು ಆ ಸಾಮಾನ್ಯ ದರವನ್ನೇ ಮುಂದುವರಿಸಬೇಕು ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಹೀಗಾಗಿ ಸಮಸ್ಯೆ ಬಗೆಹರಿಯತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇಂಡಿಗೋ ಏರ್ಲೈನ್ಸ್ ವಿಮಾನ ಹಾರಾಟದಲ್ಲಿ ತೀವ್ರವಾಗಿ ವ್ಯತ್ಯಯ ಕಂಡು ಬರ್ತಾ ಇದೆ. ಪ್ರಯಾಣಿಕರ ಅನುಕೂಲಕ್ಕೆ ರೈಲ್ವೆ ಇಲಾಖೆ ಮುಂದಾಗ್ತಾ ಇದೆ. ಭಾರತೀಯ ರೈಲ್ವೆಯಿಂದ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಹೆಚ್ಚುವರಿ AC ಕೋಚ್ ಅಳವಡಿಕೆ ಮಾಡಿ ಪ್ರಯಾಣಿಕರಿಗೆ ಸೇವೆ ಒದಗಿಸೋದಕ್ಕೆ ಮುಂದಾಗ್ತಾ ಇದೆ. ಅಂತಾರಾಜ್ಯ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲುಗಳಲ್ಲಿ AC ಕೋಚ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ತಾತ್ಕಾಲಿಕವಾಗಿ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಕೆ ಮಾಡಿದೆ ರೈಲ್ವೆ ಇಲಾಖೆ. ಅಂದರೆ ತಾತ್ಕಾಲಿಕವಾಗಿ ಸದ್ಯಕ್ಕೆ ಈ ಒಂದು ಸಮಸ್ಯೆ ಬಗೆಹರಿಸೋದಕ್ಕೆ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಕೆ ಮಾಡಿದೆ ರೈಲ್ವೆ ಇಲಾಖೆ. ಇನ್ನು ಯಾವಾಗ ಈ ಇಂಡಿಗೋದಲ್ಲಿ ಸಮಸ್ಯೆ ಎದುರಾಯಿತು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ರು. ಪ್ರಯಾಣಿಕರು ಏರ್ಪೋರ್ಟ್ನ ಹೊರಗಡೆ ಮಲಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಗಂಟೆಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಎದುರಾಯಿತು. 5ನೇ ದಿನವೂ ಇದೇ ಒಂದು ಸಮಸ್ಯೆ ಮುಂದುವರಿತಾ ಇದೆ. ಹೀಗಾಗಿ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಕೇಂದ್ರ ಸರ್ಕಾರ ಈಗ ಮಧ್ಯಪ್ರವೇಶ ಮಾಡ್ತಾ ಇದೆ. ರೈಲ್ವೆ ಇಲಾಖೆಯಲ್ಲಿ ರೈಲುಗಳಿಗೆ AC ಕೋಚ್ ಹೆಚ್ಚುವರಿ ಅಳವಡಿಕೆ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಇಂಡಿಗೋ ಸಮಸ್ಯೆ ಏನಿದೆ ಇದು ಕೆಲವು ಬೇರೆ ಏರ್ಲೈನ್ಸ್ಗಳಿಗೆ ಒಂದು ರೀತಿ ಪ್ರಾಫಿಟ್ ಆಗಿ ಕಂಡು ಬರ್ತಾ ಇದ್ರೆ, ಮತ್ತೊಂದೆಡೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಈ ಸಮಸ್ಯೆ ಬಗೆಹರಿಸೋದಕ್ಕೆ ಏನೇನೆಲ್ಲ ಕ್ರಮ ಕೈಗೊಳ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಸಂತೋಷ್, ಮುಖ್ಯವಾಗಿ ಕಳೆದ 5 ದಿನಗಳಿಂದ ಇಂಡಿಗೋ ಏರ್ಲೈನ್ಸಿನ ಏನು ವಿಮಾನ ಹಾರಾಟದ ವ್ಯತ್ಯಯ ಆಗ್ತಾ ಇರುವಂಥದ್ದು ಸಹಜವಾಗಿ ಪ್ರಯಾಣಿಕರಿಗೆ ಒಂದಿಲ್ಲೊಂದು ಸಮಸ್ಯೆಗಳು ಎದುರಾಗ್ತಾ ಇದೆ. 5ನೇ ದಿನ ಇವತ್ತು ಕೂಡ ಬೆಂಗಳೂರಿಂದ ಬೇರೆ ಬೇರೆ ಭಾಗಕ್ಕೆ ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ತೆರಳುವಂತಹ ವಿದೇಶಗಳಿಗೆ ತೆರಳುವಂತಹ 37ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ರದ್ದಾಗಿರುವಂಥದ್ದು. ಸಹಜವಾಗಿ ಇದರಿಂದ ಮುಂಗಡವಾಗಿ ಟಿಕೆಟನ್ನು ಕಾಯ್ದಿರಿಸಿದಂಥವ್ರು ಹಾಗೆಯೇ ಅನಿವಾರ್ಯತೆ ಕಾರಣಗಳಿಂದ ಟಿಕೆಟನ್ನು ಖರೀದಿಸಿ ಪ್ರಯಾಣ ಮಾಡಬೇಕಾದಂಥ ಹಲವು ಪ್ರಯಾಣಿಕರು ಇವತ್ತು ಟರ್ಮಿನಲ್ಗಳಲ್ಲಿ ಸಾಲುಗಟ್ಟಲೆ ನಿಲ್ಲುವಂಥದ್ದು, ಕ್ಯೂದಲ್ಲಿ ನಿಂತುಕೊಂಡು ಪರದಾಡುವಂತಹ ಸ್ಥಿತಿ ಇವತ್ತು ಕೂಡ ಕೆಂಪೇಗೌಡ ಏರ್ಪೋರ್ಟ್ ಅಥವಾ ಏರ್ಪೋರ್ಟ್ನಲ್ಲಿ ಕಂಡು ಬಂದಿರುವಂಥದ್ದು. ಸಹಜವಾಗಿ ಇದನ್ನು ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಇದೆ. ಕಾರಣ ಏನಷ್ಟೇ ಅಂದರೆ ತುರ್ತಾಗಿ ಹೋಗುವಂಥವ್ರು, ಅನಿವಾರ್ಯವಾಗಿ ಬೇರೆ ರಾಜ್ಯಗಳಿಗೆ ತೆರಳುವಂಥವ್ರು, ಬೇರೆ ಕಡೆ ಪ್ರಯಾಣ ಮಾಡುವಂಥವ್ರ ಪ್ರಯಾಣಕ್ಕೋಸ್ಕರ ಈಗಾಗಲೇ ರೈಲ್ವೆ ಇಲಾಖೆ ಅಥವಾ ರೈಲ್ವೆ ಇಲಾಖೆಯಿಂದ ಹಲವು ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಹೆಚ್ಚುವರಿ ಕೋಚ್ ವ್ಯವಸ್ಥೆಯನ್ನು ಮಾಡುವಂಥದ್ದು. ಇಲ್ಲಿಂದ ಅಂದರೆ ಬೆಂಗಳೂರಿಂದ ಮುಂಬೈ ಹೋಗುವಂಥವ್ರು, ಬೆಂಗಳೂರಿಂದ ದೆಹಲಿ ಹೋಗುವಂಥವ್ರು, ಹಾಗೆಯೇ ಏನೇ ಬೇರೆ ಬೇರೆ ರಾಜ್ಯಗಳಿಗೆ ತೆರಳುವಂಥವರಿಗೆ ಅನುಕೂಲವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಇನ್ನೊಂದು ವಿಪರ್ಯಾಸ ಅಂತಂದರೆ ಇದೇ ಲಾಭವನ್ನು ಅಂತಂದರೆ ಬೇರೆ ಬೇರೆ ಸಾರಿಗೆ ಏನು ಇಲಾಖೆಗಳನ್ನು ಅಂತ ಹೇಳ್ತೀವಿ ಅಥವಾ ಖಾಸಗಿ ಬಸ್ ಮಾಲೀಕರ ಹೇಳ್ತೀವಿ ಅವರುಗಳು ಕೂಡ ಒಂದು ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಪ್ರವೃತ್ತಿಗಳು ಕೂಡ ಆಗ್ತಾ ಇದೆ. ಸಹಜವಾಗಿ ಹಬ್ಬದ ದಿನಗಳಲ್ಲಿ 1,500 2,000 ಇದ್ದಂತಹ ಬಸ್ ಖಾಸಗಿ ಬಸ್ ರೇಟ್ ಅಂತಂದರೆ ಬೆಂಗಳೂರಿಂದ ಮುಂಬೈ ಹೋಗುವಂಥ ಖಾಸಗಿ ಬಸ್ ರೇಟ್ ಇವತ್ತು 4,500 5,000 ಆಗಿದೆ. 10,000ವರೆಗೂ ಕೂಡ ಒಂದು ಟಿಕೆಟಿನ ದರವನ್ನು ನಿಗದಿ ಮಾಡಲಾಗ್ತಾ ಇದೆ. ಅಲ್ಲದೆ ಇದ್ರ ಜೊತೆಗೆ ಏನು ಬೇರೆ ಬೇರೆ ಏರ್ಲೈನ್ಸ್ದವರು ಕೂಡ ಒಂದು ರೀತಿಯಲ್ಲಿ 7,000 ಇದ್ದಂಥ ಟಿಕೆಟನ್ನು 70,000ವರೆಗೂ ಕೂಡ ನಿಗದಿ ಮಾಡಿರುವಂಥದ್ದು ಎಲ್ಲೊಂದು ರೀತಿಯಲ್ಲಿ ಪ್ರಯಾಣಿಕರನ್ನ ಅಥವಾ ಪ್ರಯಾಣಿಕರಿಂದ ವಸೂಲಿಗೆ ಈ ಒಂದು ವ್ಯವಸ್ಥೆ ಅಥವಾ ಈ ವಸೂಲಿಗೆ ಖಾಸಗಿ ಬಸ್ಗಳು ಹಾಗೇನೆ ಏರ್ಲೈನ್ಸ್ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ದು. ಸಹಜವಾಗಿ ಇದ್ರ ಬಗ್ಗೆ ಸ್ಥಳೀಯವಾಗಿ ಹಾಗೂ ಸಂಬಂಧಪಟ್ಟವರು ಕೂಡ ಈಗ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ. ಆದರೆ ಇಂಡಿಗೋ ಏರ್ಲೈನ್ಸಿಂದ ಯಾವುದೇ ರೀತಿಯ ಸ್ಪಷ್ಟನೆ ಇನ್ನೂ ಕೂಡ ಬಂದಿಲ್ಲ. ಇವತ್ತು ಅಂತ್ಯವಾಗುತ್ತಾ ಈ ಒಂದು ವ್ಯತ್ಯಯ ಅಥವಾ ಅಂತ್ಯವಾಗುತ್ತಾ, ನಾಳೆ ಅಥವಾ ನಾಡಿದ್ದಾಗೆ ಮತ್ತೆ ಹಾರಾಟವನ್ನು ಇಂಡಿಗೋ ಮಾಡುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸಹಜವಾಗಿ ಇದು ಪ್ರಯಾಣಿಕರಿಗೆ ಏನು ಮಾಡಬೇಕು ಏನು ಮಾಡಬಾರೋ ಅನ್ನೋ ತೋಚದ ಸ್ಥಿತಿಯಲ್ಲಿ ಈಗ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್.